ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬಾ ಸಿಂಪಲಾಗಿ ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ ಆಯಿತಾ. ಜಸ್ಟ್ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಒಂದು ಸಾರಿ ಈ ಥರ ಮಾಡ್ಕೊತೀನಿ, ತುಂಬ ಇಷ್ಟಪಡ್ತೀರಾ ಆಯಿತಾ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ಅಷ್ಟು ತೊಗೊಳ್ಳಿ. ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಓಂಕಾಳು ಹಾಕ್ಕೊಳ್ತಾ ಇದ್ದೀವಿ. ಬಟ್ ನೀವು ಓಂಕಾಳು ಅನ್ಬೋದು, ನಾವು ಓಂಕಾಳು ಅಂತ ಕರೆಯಲ್ಲ, ಅಜ್ವಾನ್ ಅಂತ ಕರೆಯೋದು ನಾವು ಆಯಿತಾ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಆಯಿತಾ, ಸೋಡಾ ಪುಡಿನ ಸ್ವಲ್ಪ. ಹಾಗೆ ಸೈಡಲ್ಲಿ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಆಯಿತಾ. ದಪ್ಪನೇ ಇದೆ ಇದು ಆಯಿತಾ. ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಒಂದು ಸ್ವಲ್ಪನೇ ಮಾಡ್ತಾ ಇರೋದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಗಂಟು ಇಲ್ಲದೆ ಇರೋ ಥರ. ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಬಿಸಿ ಆಗೋದ್ರಲ್ಲಿ ಇದು ನೆಂದು ಬಿಡುತ್ತೆ. ಒಂದು 5 ನಿಮಿಷ ಇಟ್ಟು ಚೆನ್ನಾಗಿ ನೆನಿಲಿ. ಆಮೇಲೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರ್ತೀರಲ್ಲ, ಒಂದು ನೀರಲ್ಲಿ ಹಾಕಿ ಇಟ್ಕೊಂಡ್ಬಿಡಿ ಆಯಿತಾ. ಈ ರೀತಿ ಇರಬೇಕು ಆಯಿತಾ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆಯಿತಾ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ನೆಂದಿದೆ. ಇವಾಗ 1-2 ಆಲೂಗಡ್ಡೆನ ತೊಗೊಳ್ತಾ ಇದ್ದೀನಿ, ತೋರಿಸ್ತಾ ಇರೋದು ಆಯಿತಾ. ನೆಕ್ಸ್ಟು ಇದರೊಳಗಡೆ ಡಿಪ್ ಮಾಡೋದು ಆಯಿತಾ. 2 ಸೈಡ್ ಚೆನ್ನಾಗಿ ಹಿಟ್ಟನ್ನು ಹಚ್ಕೊಳ್ಬೇಕು. ನೆಕ್ಸ್ಟು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ವಲ್ಲ, ಲೋ ಫ್ಲೇಮಲ್ಲೇ ಇದೆ ಎಣ್ಣೆ. ಇವಾಗ ಅದರೊಳಗಡೆ ಬಿಡೋದು. ಹೈ ಫ್ಲೇಮಲ್ಲಿ ಬಿಡಬೇಡಿ, ಲೋ ಫ್ಲೇಮಲ್ಲೇ ಬಿಡಿ ಆಯಿತಾ. ಇವಾಗ ತಿರುಗಿಸಿ ಹಾಕೋಣ. ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕದು. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ಥರ ಕಲರ್ ಬರಬೇಕು ಸ್ವಲ್ಪ. ಇವಾಗ ಇನ್ನೊಂದು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಬಟ್ ಎಣ್ಣೆ ಜಾಸ್ತಿ ಕಾದಿರುತ್ತಲ್ಲ, ಹಾಗಾಗಿ ಬೇಗ ಮೇಲೆ ಬಂದುಬಿಡುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಲೈಟಾಗಿ ಕೆಂಪಗಾಗಿರುತ್ತೆ, ಮತ್ತು ತಿರುಗಿಸಿ ಹಾಕೋದು. ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಸಾಸ್ ಹಾಕ್ಕೊಂಡು ತಿನ್ಬೋದು, ಇಲ್ಲಪ್ಪ ಅಂದರೆ ಸೈಡಿಗೆ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಹೊತ್ತು ನೆನಿಬೇಕು ಅಂತ ಏನಿಲ್ಲ, ತುಂಬ ಬೇಗನೆ ಆಗುತ್ತೆ. ಇವಾಗ ತಕ್ಕೋತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ಇವಾಗ ಅಷ್ಟು ಮಾಡೋದಾಯಿತು. ಜಸ್ಟ್ ಒಂದನ್ನು ತೋರಿಸ್ತೀನಂತೆ ನಿಮಗೆ ಆಯಿತಾ. ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಅನಿಸುತ್ತೆ ಅಂತ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್ ಬಾಯ್.